ಯುಕೆ ಮೀಡಿಯಾಗೆ ಸ್ವಾಗತ. ನಾನು ಜಗದೀಶ್. 2026ರ ಮತ್ತೊಂದು ಸೂರ್ಯಗ್ರಹಣ ಬಂದೇ ಬಿಡ್ತು. ಈ ಸೂರ್ಯಗ್ರಹಣ ಯಾವಾಗ ಸಂಭವಿಸುತ್ತೆ, ಸಂಭವಿಸುವಾಗ ಏನ್ ಮಾಡಬೇಕು, ಭಾರತದಲ್ಲಿ ನಿಜವಾಗ್ಲೂ ಕೂಡ ಸಂಭವಿಸ್ತಾ ಇದೆಯಾ, ಹಾಗೇನೆ ಈ ಸೂರ್ಯಗ್ರಹಣದ ನಂತರ ಯಾವ ರಾಶಿಯವರಿಗೆ ಲಾಭ, ಯಾವ ರಾಶಿಯವರಿಗೆ ನಷ್ಟ ಅನ್ನೋದನ್ನ ಕೂಡ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ನೋಡಿ, 2026ರ ಆಗಸ್ಟ್ 12ರಂದು ನಡೀತಾ ಇರುವಂತಹ ಸಂಪೂರ್ಣ ಸೂರ್ಯಗ್ರಹಣವು ಈ ದಶಕದ ಅತ್ಯಂತ ಪ್ರಮುಖ ಖಗೋಳ ಘಟಕಗಳಲ್ಲಿ ಒಂದಾಗಿರುವಂಥದ್ದು. ಈ ಗ್ರಹಣವನ್ನ ಲಕ್ಷಾಂತರ ಜನರು ಕಣ್ತುಂಬಿಕೊಳ್ಳಲು ಸಿದ್ಧತೆ ನಡೆಸಿದ್ದಾರೆ. ಆದ್ರೆ ಈ ಗ್ರಹಣ ಎಲ್ಲಿ ಕಾಣುತ್ತೆ, ಭಾರತದಲ್ಲಿ ಗೋಚರಿಸ್ತಾ ಇದೆಯಾ, ಎಷ್ಟು ಹೊತ್ತು ಇರುತ್ತೆ ಈ ಗ್ರಹಣ, ಇದರ ವೈಜ್ಞಾನಿಕ ಮಹತ್ವವೇನು, ಹಾಗೇನೆ ಧಾರ್ಮಿಕವಾಗಿ ಇದರ ಬಗ್ಗೆ ಏನ್ ಹೇಳಲಾಗ್ತಿದೆ ಅನ್ನೋದನ್ನ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೇನೆ. ಮತ್ತೆ ನೋಡಿ, ಸೂರ್ಯಗ್ರಹಣ ಏನು ಅಂತ ಚಿಕ್ಕದಾಗಿ ಹೇಳ್ಬಿಡ್ತೇನೆ. ನೋಡಿ, ಮೊದಲ ಸೂರ್ಯಗ್ರಹಣ ಏನೆಂಬುದನ್ನ ನೋಡೋದಾದ್ರೆ, ಸೂರ್ಯ, ಭೂಮಿ ಮತ್ತು ಚಂದ್ರ ನಿರಂತರವಾಗಿ ಚಲಿಸ್ತಾ ಇರುತ್ತೆ. ಕೆಲವೊಮ್ಮೆ ಚಂದ್ರನು ಭೂಮಿ ಮತ್ತು ಸೂರ್ಯನ ನಡುವೆ ಸರಿಯಾಗಿ ಬಂದಾಗ ಸೂರ್ಯನ ಬೆಳಕನ್ನ ಭೂಮಿಯ ಒಂದು ಭಾಗಕ್ಕೆ ತಲುಪದಂತೆ ತಡೆಯುತ್ತಾನೆ. ಇದನ್ನೇ ಸೂರ್ಯಗ್ರಹಣ ಅಂತ ನಾವು ಕರಿತಾ ಇರೋದು. ಹಾಗಾಗಿ ಸೂರ್ಯಗ್ರಹಣಗಳಲ್ಲಿ ಸಾಕಷ್ಟು ವಿಧಗಳು ಬರ್ತದೆ. ಭಾಗಶಃ ಅದು ಇಲ್ಲಿ ಯೂಸ್ ಆಗ್ಲಿಕ್ಕಿಲ್ಲ. ಮತ್ತೆ ಇದು ಎಲ್ಲಿ ಕಾಣುತ್ತೆ ಮತ್ತೆ ಯಾವಾಗ ಕಾಣುತ್ತೆ ಅನ್ನೋದನ್ನ ಕೂಡ ಈ ವಿಡಿಯೋದಲ್ಲಿ ಹೇಳೋದಾದ್ರೆ, ನೋಡಿ, ಈ ಗ್ರಹಣ 2026 ಆಗಸ್ಟ್ 12ರಂದು ಸಂಭವಿಸ್ತಾ ಇರುವಂತಹ ಈ ಗ್ರಹಣ ಸಂಪೂರ್ಣ ಗ್ರಹಣದ ಪತನವು ಗ್ರೀನ್ಲ್ಯಾಂಡ್, ಐಸ್ಲ್ಯಾಂಡ್ ಮತ್ತು ಉತ್ತರ ಸ್ಪೇನ್ ಮೂಲಕ ಸಾಗುತ್ತೆ. ಈ ಪ್ರದೇಶದಲ್ಲಿ ವೀಕ್ಷಕರಿಗೆ ಕೆಲ ನಿಮಿಷಗಳ ಕಾಲ ಹಗಲಿನಲ್ಲೇ ಕತ್ತಲೆ ಅನುಭವವಾಗುತ್ತೆ. ಹಗಲಿದ್ರೂ ಕೂಡ ಕತ್ತಲೆ ತರ ಅನುಭವವಾಗುತ್ತೆ. ಯುರೋಪಿನ ಅನೇಕ ದೇಶಗಳಲ್ಲಿ ಭಾಗಶಃ ಸೂರ್ಯಗ್ರಹಣ ಗೋಚರಿಸುತ್ತೆ. ಅನೇಕ ಖಗೋಳ ವಿಜ್ಞಾನಿಗಳು ಮತ್ತು ಛಾಯಾಗ್ರಾಹಕರು ಈ ಅಪರೂಪದ ದೃಶ್ಯವನ್ನ ಸೆರೆ ಹಿಡಿಯಲು ಈಗಾಗಲೇ ಯೋಜನೆಗಳನ್ನ ರೂಪಿಸಿದ್ದಾರೆ. ನೋಡಿ, ಮುಖ್ಯ ಪ್ರಶ್ನೆ ಏನಂತಂದ್ರೆ, ಇದು ಭಾರತದಲ್ಲಿ ಕಾಣ್ತಾ ಇದೆಯಾ, ಕಂಡ್ರೆ ಎಷ್ಟು ಗಂಟೆಗೆ ಕಾಣುತ್ತೆ ಅನ್ನುವುದು ಇಲ್ಲಿ ಇರುವಂತಹ ಪ್ರಶ್ನೆ. ನೋಡಿ, 2026 ಆಗಸ್ಟ್ 12ರ ಸಂಪೂರ್ಣ ಸೂರ್ಯಗ್ರಹಣ ಆಗಿರೋದ್ರಿಂದ ನೋಡಿ, ಭಾರತದಲ್ಲಿ ಇದನ್ನು ನೇರವಾಗಿ ವೀಕ್ಷಿಸಲು ಸಾಧ್ಯವಿಲ್ಲ. ಇದರ ನೆರಳು ಕೂಡ ಭಾರತದ ಮೇಲೆ ಬೀಳುವುದಿಲ್ಲ. ಯಾವುದೇ ಆತಂಕವೂ ಕೂಡ ಭಾರತದ ಯಾವುದೇ ಪ್ರಜೆ ಕೂಡ ಮಾಡುವಂತಿಲ್ಲ. ಯಾಕಂತಂದ್ರೆ ಭಾರತದಲ್ಲಿ ಈ ಒಂದು ಸೂರ್ಯಗ್ರಹಣ ಕಾಣಿಸಿಕೊಳ್ಳುವುದಿಲ್ಲ. ಇದರ ಪ್ರಭಾವ ಕೂಡ ಭಾರತದ ಮೇಲೆ ಬೀಳುವುದಿಲ್ಲ. ಖಗೋಳ ಸಂಸ್ಥೆಗಳು ಮತ್ತು ವಿಜ್ಞಾನ ಸಂಘಟನೆಗಳು ಇಂಟರ್ನೆಟ್ ಮೂಲಕ ನೇರ ಪ್ರಸಾರ ಮಾಡುವ ಸಾಧ್ಯತೆ ಇರುತ್ತೆ. ಅದ್ಬಿಟ್ರೆ ಭಾರತದ ಮೇಲೆ ಯಾವುದೇ ತರಹದ ಪ್ರಭಾವ ಇರುವುದಿಲ್ಲ. ಬೇರೆ ಕಡೆ ಗೋಚರಿಸುವಂತಹ ಸೂರ್ಯಗ್ರಹಣವನ್ನ ಈ ಇಂಟರ್ನೆಟ್ ಮೂಲಕ ನೇರ ಪ್ರಸಾರ ಮಾಡುವ ಸಾಧ್ಯತೆ ಇರುವುದರಿಂದ ಅದರ ಮೂಲಕ ಅದ್ಭುತ ಘಟನೆಗಳನ್ನ ವೀಕ್ಷಿಸಬಹುದು. ಬಿಟ್ರೆ ಯಾವುದೇ ಕಾರಣಕ್ಕೂ ಭಾರತದ ಮೇಲೆ ಇದರ ಪ್ರಭಾವ ಇರುವುದಿಲ್ಲ. ಹಾಗಾಗಿ ಈ ಸೂರ್ಯಗ್ರಹಣ ಭಾರತಕ್ಕೆ ಯಾವುದೇ ಮಹತ್ವವನ್ನ ಕೊಡುವುದಿಲ್ಲ. ಇನ್ನು ವೈಜ್ಞಾನಿಕ ಮಹತ್ವ, ಈ ಸೂರ್ಯಗ್ರಹಣದ ವೈಜ್ಞಾನಿಕ ಮಹತ್ವ ನೋಡೋದಾದ್ರೆ, ಈ ಸಮಯದಲ್ಲಿ ಸೂರ್ಯನ ಹೊರಗಿನ ವಾತಾವರಣವಾದ ಕೋನವನ್ನು ಸ್ಪಷ್ಟವಾಗಿ ಅಧ್ಯಯನ ಮಾಡಬಹುದು. ಸಾಮಾನ್ಯ ದಿನಗಳಲ್ಲಿ ಸೂರ್ಯನ ಪ್ರಖರ ಬೆಳಕಿನ ಕೋನ ಕಾಣುವುದಿಲ್ಲ. ಹಾಗಾಗಿ ಈ ಸಮಯದಲ್ಲಿ ಈ ಒಂದು ವೈಜ್ಞಾನಿಕ ಕಾರಣವನ್ನ ಸಾಕಷ್ಟು ಒಂದು ವಿಚಾರಗಳ ಮೂಲಕ ಈ ಒಂದು ಸಮಯದಲ್ಲಿ ವಿಜ್ಞಾನಿಗಳು ಸೂರ್ಯನ ಚುಂಬನ ಕ್ಷೇತ್ರ, ಸೌರ ಜ್ವಾಲೆಗಳು ಮತ್ತು ಇತರ ಅನೇಕ ವಿದ್ಯಮಾನಗಳನ್ನು ಅಧ್ಯಯನ ಮಾಡ್ತಾರೆ. ಅದ್ಬಿಟ್ರೆ ಯಾವುದೇ ತರದ ಉಪಯೋಗ ಇಲ್ಲಿ ಕಾಣುವುದಿಲ್ಲ. ಮತ್ತೆ ಭಾರತದ ಮೇಲೆ ಕೂಡ ಗೋಚರಿಸುವುದಿಲ್ಲ. ಇನ್ನು ಧಾರ್ಮಿಕ ನಂಬಿಕೆಗಳು ಯಾವ ರೀತಿ ಇರುತ್ತೆ ಈ ಸೂರ್ಯಗ್ರಹಣದ ದಿನ ಅನ್ನೋದನ್ನ ನೋಡೋದಾದ್ರೆ, ನೋಡಿ, ಭಾರತದಲ್ಲಿ ಈ ಗ್ರಹಣ ಗೋಚರಿಸಿದ ಕಾರಣ ಅನೇಕ ಹಿಂದೂ ಸಂಪ್ರದಾಯಗಳಲ್ಲಿ ಇದರ ಸೂತಕ ಕಾಲವನ್ನ ಅನ್ವಯಿಸುವುದಿಲ್ಲ ಎಂದು ಪರಿಗಣಿಸಲಾಗತ್ತೆ. ಆದರೆ ಕೆಲವು ಕುಟುಂಬಗಳು ಮತ್ತು ಧಾರ್ಮಿಕ ಪರಂಪರೆಗಳು ತಮ್ಮ ಸಂಪ್ರದಾಯದಂತೆ ಆಚರಣೆಗಳನ್ನ ಅನುಸರಿಸ್ತಾರೆ. ಯಾಕಂತಂದ್ರೆ ಕೆಲವೊಂದಿಷ್ಟು ಧಾರ್ಮಿಕ ನಂಬಿಕೆಗಳು ಯಾವುದೇ ದೇಶದಲ್ಲಿ ಅಥವಾ ಯಾವುದೇ ಖಂಡದಲ್ಲೂ ಸೂರ್ಯಗ್ರಹಣ ಸಂಭವಿಸ್ತಾ ಇದ್ರೂ ಕೂಡ ನಮ್ಮ ವಿಶ್ವದ ಮೇಲೆ ಅದು ಸೂರ್ಯಗ್ರಹಣ ಪ್ರಭಾವ ಇರುವುದರಿಂದ ಅವತ್ತು ಸೂರ್ಯಗ್ರಹಣ ಇದ್ದೇ ಇರುತ್ತೆ ಎನ್ನುವ ಧಾರ್ಮಿಕ ನಂಬಿಕೆಗಳಿರುತ್ತೆ. ಹಾಗಾಗಿ ಅವರು ಕೆಲವೊಂದಿಷ್ಟು ಆಚರಣೆಗಳು ಸಂಪ್ರದಾಯವನ್ನ ಅನುಸರಿಸ್ತಾರೆ. ಅನುಸರಿಸಬಹುದು, ಬಿಡಬಹುದು. ಅವರು
ಅದೇ ಹೇಳ್ದಂಗೆ ತಮ್ಮ ತಮ್ಮ ವಿಚಾರಕ್ಕೆ ಬಿಟ್ಟಂತಹ ವಿಚಾರ, ತಮ್ಮ ತಮ್ಮ ಸಂಪ್ರದಾಯ, ತಮ್ಮ ತಮ್ಮ ನಂಬಿಕೆಗೆ ಬಿಟ್ಟಂತಹ ವಿಚಾರ. ಇದು ವೈಯಕ್ತಿಕ ನಂಬಿಕೆ ಮತ್ತು ಸಂಪ್ರದಾಯಕ್ಕೆ ಸಂಬಂಧಿಸಿದ ವಿಷಯವಾಗಿರುತ್ತೆ. ಇನ್ನು ಸಾಮಾನ್ಯವಾಗಿ ಗ್ರಹಣದ ದಿನ ಏನ್ ಮಾಡ್ಬೇಕು, ಏನ್ ಮಾಡಬಾರ್ದು ಎನ್ನುವುದನ್ನ ನೋಡೋದಾದ್ರೆ ನೋಡಿ, ಭಾರತದ ಮೇಲೆ ಸಂಭವಿಸ್ತಾ ಇದ್ರೆ ಸಾಕಷ್ಟು ನಂಬಿಕೆಗಳನ್ನ ಫಾಲೋ ಮಾಡ್ತಾ ಇದ್ರು, ಸಂಪ್ರದಾಯವನ್ನ ಫಾಲೋ ಮಾಡ್ತಾ ಇದ್ರು. ಆದ್ರೆ ಭಾರತದಲ್ಲಿ ಸಂಭವಿಸದೇ ಇರುವುದರಿಂದ ಕೆಲವೊಂದಿಷ್ಟು ವೈಜ್ಞಾನಿಕಗಳನ್ನ ಹೇಳೋದಾದ್ರೆ ನೋಡಿ, ಗ್ರಹಣವನ್ನ ISO ಏನ್ ಹೇಳ್ತೀವಲ್ವಾ, ಪ್ರಮಾಣಿತ ಸೌರಗ್ರಹಣ ಕನ್ನಡಕವನ್ನ ಮಾತ್ರ ಬಳಸಿ ನೋಡ್ಬೇಕಾಗತ್ತೆ. ಕ್ಯಾಮ್ರಾ, ದೂರದರ್ಶಕ ಅಥವಾ ಬೈನಾಕ್ಯುಲರ್ ಬಳಸುವ ಒಂದು ಸೂಕ್ತ ಸೌರ ಫಿಲ್ಟರ್ ಅನ್ನ ಇರಬೇಕು. ಮಕ್ಕಳು ಗ್ರಹಣ ವೀಕ್ಷಿಸುವಾಗ ದೊಡ್ಡವರು ಗಮನಿಸಬೇಕು. ಗ್ರಹಣದ ಬಗ್ಗೆ ವೈಜ್ಞಾನಿಕ ಮಾಹಿತಿಯನ್ನ ತಿಳಿದುಕೊಂಡು ಸುರಕ್ಷಿತವಾಗಿ ವೀಕ್ಷಿಸಬಹುದು. ಮತ್ತೆ ಆಗ್ಲೇ ಹೇಳಿದಂತೆ ಭಾರತದಲ್ಲಿ ಸಂಭವಿಸದೇ ಇರುವುದರಿಂದ ಗರ್ಭಿಣಿಯರಾಗಿರ್ಬೋದು ಅಥವಾ ಮತ್ತೊಂದು ನಂಬಿಕೆಗಳು ಇಲ್ಲಿ ಸಾಕಷ್ಟು ಫಾಲೋ ಮಾಡುವ ಅವಶ್ಯಕತೆನೂ ಇರುವುದಿಲ್ಲ. ಫಾಲೋ ಮಾಡುವವರು ಮಾಡಬಹುದು. ಹಾಗೇನೆ ಏನ್ ಮಾಡಬಾರ್ದು ಅನ್ನೋದನ್ನ ವೈಜ್ಞಾನಿಕವಾಗಿ ನೋಡೋದಾದ್ರೆ ನೋಡಿ, ಬರಿಗಣ್ಣಿನಿಂದ ಸೂರ್ಯನ ನೋಡಬಾರ್ದು ಅವತ್ತೊಂದು ದಿವಸ. ಮತ್ತೆ ಸಾಮಾನ್ಯವಾಗಿ ಸನ್ಗ್ಲಾಸ್ ಮತ್ತೆ ಕಪ್ಪು ಗಾಜು, ಎಕ್ಸ್ರೇ ಫಿಲ್ಮ್, ನೀರಿನ ಪಾತ್ರೆ ಅಥವಾ ಹೊಗೆ ಹಿಡಿದ ಗಾಜಿನ ಮೂಲಕ ಸೂರ್ಯವನ್ನ ನೋಡಬೇಡಿ. ಇವು ಕಣ್ಣಿಗೆ ರಕ್ಷಣೆ ನೀಡುವುದಿಲ್ಲ. ಮತ್ತೆ ಸೂಕ್ತ ಫಿಲ್ಟರ್ ಇಲ್ಲದೆ ಕ್ಯಾಮ್ರಾ ಅಥವಾ ದೂರದರ್ಶಕದ ಮೂಲಕ ಸೂರ್ಯವನ್ನ ನೋಡಬೇಡಿ. ಇದು ಕಣ್ಣಿಗೆ ಶಾಶ್ವತ ಹಾನಿ ಉಂಟು ಮಾಡಬಹುದು. ಇದು ವೈಜ್ಞಾನಿಕ ಕಾರಣಗಳಾಯಿತು. ಮತ್ತೆ ಧಾರ್ಮಿಕ ಆಚರಣೆಗಳ ಬಗ್ಗೆ ಹೇಳೋದಾದ್ರೆ ನೋಡಿ, ಹಿಂದೂ ಸಂಪ್ರದಾಯದಲ್ಲಿ ಕೆಲವು ಜನರು ಗ್ರಹಣದ ಸಮಯದಲ್ಲಿ ಜಪ, ಧ್ಯಾನ ಅಥವಾ ಪ್ರಾರ್ಥನೆ ಮಾಡ್ತಾರೆ. ಗ್ರಹಣದ ಮುಗಿದ ನಂತರ ಸ್ನಾನ ಮಾಡ್ತಾರೆ. ಸಾಮಾನ್ಯವಾಗಿ ದೇವಾಲಯದ ಪೂಜೆಯನ್ನ ಗ್ರಹಣದ ನಂತರ ಪುನರಾರಂಭಿಸುತ್ತಾರೆ. ಹಾಗಾಗಿ 2026 ಆಗಸ್ಟ್ 12 ಸೂರ್ಯಗ್ರಹಣ ಭಾರತದಲ್ಲಿ ಗೋಚರಿಸುವುದಿಲ್ಲ, ಆಗ್ಲೇ ಹೇಳಿದಂತೆ. ಅದರಿಂದ ಅನೇಕ ಸಂಪ್ರದಾಯಗಳಲ್ಲಿ ಈ ಗ್ರಹಣಕ್ಕೆ ಸೂತಕ ಅಥವಾ ವಿಶೇಷ ನಿರ್ಬಂಧಗಳು ಅನ್ವಯಿಸುವುದಿಲ್ಲ. ಯಾವುದೇ ಸೂತಕಗಳು ಕೂಡ ಇಲ್ಲಿ ಕಂಡು ಬರುವುದಿಲ್ಲ ಎಂದು ಪರಿಗಣಿಸಲಾಗುತ್ತೆ. ಕೆಲ ಕುಟುಂಬಗಳಾಗಲೇ ಹೇಳಿದಂತೆ ಆಚರಣೆಗಳನ್ನ ಮಾಡ್ತಾರೆ, ಮಾಡಲಿ, ಪ್ರಾಬ್ಲಮ್ ಇಲ್ಲ. ಹೀಗಾಗಿ ವೈಜ್ಞಾನಿಕ ಸುರಕ್ಷಿತ ಕ್ರಮಗಳನ್ನ ಪಾಲಿಸುವುದು ಇಲ್ಲಿ ಮುಖ್ಯವಾಗಿರುತ್ತೆ ಅನ್ನೋದನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾವ ರಾಶಿಯವರಿಗೆ ಲಾಭ ನಷ್ಟ ಅನ್ನೋದನ್ನ ನೋಡೋದಾದ್ರೆ ನೋಡಿ, ಶುಭ ಫಲ ಪಡೆಯುವ ರಾಶಿಗಳು ಫಸ್ಟ್ ನೋಡೋದಾದ್ರೆ ನೋಡಿ, ವೃಷಭ, ಕನ್ಯಾ ಮತ್ತು ಮಕರ ರಾಶಿಯವರಿಗೆ ಈ ಸೂರ್ಯಗ್ರಹಣ ಸಕಾರಾತ್ಮಕ ಬದಲಾವಣೆಯನ್ನ ತರ್ತಾ ಇರುವಂತದ್ದು. ವೃಷಭ ರಾಶಿಯವರಿಗೆ ಆರ್ಥಿಕ ಸ್ಥಿರತೆ ಸಿಗ್ತಾ ಇರುವಂತದ್ದು ಮತ್ತೆ ಹಳೆಯ ಹಣಕಾಸಿನ ಸಮಸ್ಯೆಗಳು ಬಗೆಹರಿತಾ ಇರುವಂತದ್ದು. ಕನ್ಯಾ ರಾಶಿಯವರಿಗೆ ಉದ್ಯೋಗದಲ್ಲಿ ಧನಲಾಭ ಹಾಗೂ ಸಮಾಜದಲ್ಲಿ ಗೌರವ ಹೆಚ್ಚು. ಇನ್ನು ಮಕರ ರಾಶಿಯವರಿಗೆ ಜೀವನದಲ್ಲಿ ಅತ್ಯುತ್ತಮ ಪ್ರಗತಿ ಕಂಡು ಬರ್ತಾ ಇರುವಂತದ್ದು. ಉದ್ಯೋಗದಲ್ಲಿ ಹೊಸ ಜವಾಬ್ದಾರಿ ಅಥವಾ ಪದೋನ್ನತಿ ಸಿಗುವ ಸಾಧ್ಯತೆ ಇರುವಂತದ್ದು. ಇನ್ನು ವ್ಯಾಪಾರಿಗಳಿಗೆ ಲಾಭದಾಯಕ ಒಪ್ಪಂದಗಳು ಕೈ ಸೇರಲಿರುವಂತದ್ದು. ಮೀನ ರಾಶಿಯವರಿಗೂ ಸಹ ಈ ಗ್ರಹಣ ಮಿಶ್ರ ಫಲ ನೀಡಲಿದ್ದು ಆರ್ಥಿಕ ಪ್ರಗತಿಗೆ ಪೂರಕವಾಗ್ತಾ ಇರುವಂತದ್ದು. ಇನ್ನು ಮಧ್ಯಮ ಫಲ ನೋಡೋದಾದ್ರೆ ಸಿಂಹ, ತುಲಾ ಮತ್ತು ವೃಷಿಕ ರಾಶಿಯವರಿಗೆ ಈ ಅವಧಿ ಮಿಶ್ರ ಫಲವನ್ನ ನೀಡ್ತಾ ಇರುವಂತದ್ದು. ಸಿಂಹ ರಾಶಿಯವರಿಗೆ ಖರ್ಚುಗಳು ಹೆಚ್ಚಾಗಬಹುದು, ಆದ್ರೆ ಆಧ್ಯಾತ್ಮಿಕ ಚಿಂತನೆ ಹೆಚ್ಚುತ್ತಾ ಇರುವಂತದ್ದು. ತುಲಾ ರಾಶಿಯವರಿಗೆ ವೃತ್ತಿ ಕ್ಷೇತ್ರದಲ್ಲಿ ಬದಲಾವಣೆಗಳು ಕಂಡು ಬರಬಹುದು. ಮತ್ತೆ ವೃಷಿಕ ರಾಶಿಯವರು ತಂದೆ ಆರೋಗ್ಯದ ಕಡೆ ಗಮನ ಹರಿಸಬೇಕು ಮತ್ತು ದೂರದ ಪ್ರಮಾಣ ಸಂದರ್ಭದಲ್ಲಿ ಜಾಗರೂಕರಾಗಿರಬೇಕು. ಇನ್ನು ಎಚ್ಚರಿಕೆ ಅಗತ್ಯ ಇರುವಂತಹ ರಾಶಿಗಳು ನೋಡೋದಾದ್ರೆ ಮೇಷ, ಮಿಥುನ, ಕರ್ಕಾಟ, ಧನು ಮತ್ತು ಕುಂಭ ರಾಶಿಯವರು ಯಾವುದಲ್ಲಿ ಹೆಚ್ಚು ಜಾಗೃತೆ ವಹಿಸಬೇಕು. ಕರ್ಕಾಟ ರಾಶಿಯವರೇ ಗ್ರಹಣ ಸಂಭವಿಸ್ತಾ ಇರುವುದರಿಂದ ಈ ರಾಶಿಯವರು ಮಾನಸಿಕ ಗೊಂದಲ ಮತ್ತು ಆರೋಗ್ಯದ ಏರ್ಪೇರುಗಳನ್ನ ನೋಡಬಹುದು. ಹಾಗಾಗಿ ಕುಟುಂಬದಲ್ಲಿ ಅನಗತ್ಯ ವಾದ ವಿವಾದ ಸೃಷ್ಟಿ ಆಗ್ಬೋದು. ಇನ್ನು ಸಾಕಷ್ಟು ಮಿಥುನ ರಾಶಿಯವರಿಗೂ ಕೂಡ ನಿರ್ಧಾರ ಕೈಗೊಳ್ಳುವಾಗ ಅತಿಯಾದ ಚಿಂತೆ ಕಾಡಬಹುದು. ಇನ್ನು ಸಾಕಷ್ಟು ಧನಿ ರಾಶಿ ಅವರಿಗೂ ಕೂಡ ವ್ಯವಹಾರದಲ್ಲಿ ಮತ್ತೆ ಎಚ್ಚರಿಕೆ ವಹಿಸುವುದು ತುಂಬಾ ಅಗತ್ಯವಾಗಿರುವಂಥದ್ದು. ಮತ್ತು ಕುಂಭ ರಾಶಿಯವರು ಕೂಡ 6ನೇ ಮನೆಯಲ್ಲಿ ಗ್ರಹಣದ ಪ್ರಭಾವ ಇರುವುದರಿಂದ ದಾಂಪತ್ಯ ಜೀವನದಲ್ಲಿ ಸ್ವಲ್ಪ ಆರೋಗ್ಯಕರವಾದ ವಾತಾವರಣ ಕಾಪಾಡಿಕೊಳ್ಳಿ ಎನ್ನುವುದು ಈ ಒಂದು ವಿಡಿಯೋ ವಿಶೇಷವಾಗಿರುತ್ತೆ. ಮತ್ತೆ ಈ ಎಲ್ಲ ನಿಯಮಗಳು ಹೇಳ್ತಾ ಇರುವ ಹಾಗೆ ತಮ್ಮ ತಮ್ಮ ಧಾರ್ಮಿಕ ನಂಬಿಕೆಗೆ ಬಿಟ್ಟಂತಹ ವಿಚಾರ. ಸೂರ್ಯಗ್ರಹಣ ದಿನ ತಾವು ಧಾರ್ಮಿಕ ನಂಬಿಕೆಗಳನ್ನು ಪಾಲಿಸ್ಬೋದು ಅಥವಾ ಪಾಲಿಸದೇನೆ ಇರಬಹುದು. ಅದು ನಿಮ್ಮ ನಂಬಿಕೆಗೆ ಬಿಟ್ಟಂತಹ ವಿಚಾರ. ಈ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮನ್ನ ಫಾಲೋ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.